ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಹೇಮಂತ್ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋಲಿ ಏನಪ್ಪ ಅಂದರೆ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಬೇಕಾದರೆ ನೀವು ಕಮೆಂಟ್ ಮಾಡಿ ಆಯಿತಾ. ಬೇಕಿದ್ದರೆ ನಾನು ವಿಡಿಯೋ ಮಾಡ್ತೀನಿ. ಸೊ ಇಂಪಾರ್ಟೆಂಟ್ ಕ್ವಶನ್ ಹಾಗೂ ಚಾಪ್ಟರ್ 1 ಚಾಪ್ಟರ್ 6 ತನಕ ಕ್ವಶನ್ ಬ್ಯಾಂಕ್ ಇದಾಗಿದೆ. ಸೊ ನಾವು ಈಗ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಉಳಿದ ಬೇರೆ ಸಬ್ಜೆಕ್ಟು ಕೂಡ ನಾನು ಇಂಪಾರ್ಟೆಂಟ್ ಕ್ವಶನ್ ಬ್ಯಾಂಕ್ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಶನ್ನು ಲೈಕ್ ಮಾಡಿ. ಲೈಕ್ ಮಾಡಿದ್ರಿಂದ ಇನ್ನಷ್ಟು ಮಕ್ಕಳಿಗೆ ರೀಚ್ ಆಗುತ್ತೆ. ಸೊ ಅದನ್ನು ಲೈಕ್ ಮಾಡೋದು ಹೇಳುತ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತೆ. ಚಾಪ್ಟರ್ 1 ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಪಾರ್ಟ್ ಎ 1 ಮಾರ್ಕ್ ಕ್ವಶನ್. ಇದು ಚಾಯ್ಸ್ ಆಗಿದೆ. ಇದು ಆನ್ಸರ್ ಇದರಲ್ಲೇ ಇದೆ ನೋಡಿ, ಮಲ್ಟಿಪಲ್ ಚಾಯ್ಸ್. ಇದು ನೋಡ್ಕೊಳ್ಳಿ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈಗ ಮ್ಯಾಚ್ ದ ಫಾಲೋವಿಂಗ್. ಸೊ ಇದಕ್ಕೆ ಕೂಡ ಆನ್ಸರ್ ಇದೆ, ನೋಡ್ಕೊಳ್ಳಿ. ಮ್ಯಾಚ್ ದ ಫಾಲೋವಿಂಗ್ ಕೂಡ 1 ಮಾರ್ಕ್ ಕ್ವಶನ್. ಈಗ ಪಾರ್ಟ್ ಬಿ ಯಲ್ಲಿ 2 ಮಾರ್ಕ್ ಕ್ವಶನ್. ಇದನ್ನೇ ಚೆನ್ನಾಗಿ ಓದ್ಕೊಳ್ಳಿ. ನಿಮಗೆ ಒಂದು 90 ಎಬವ್ ಮಾರ್ಕ್ ತಗೋಬೋದು ಎಲ್ಲ ಓದ್ಕೊಂಡ್ರೆ. ಪಾರ್ಟ್ ಡಿ ಯಲ್ಲಿ 8 ಮಾರ್ಕ್ ಕ್ವಶನ್ ಇದೆ. ಇದರಲ್ಲಿ 4 ಮಾರ್ಕ್ ಕ್ವಶನ್ ಇಲ್ಲಂತೆ. ಚಾಪ್ಟರ್ 2 ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇದರಲ್ಲಿ 4 ಮಾರ್ಕ್ ಕ್ವಶನ್ ಇದೆ, 8 ಮಾರ್ಕ್ ಇದಿಲ್ಲ ಸೆಕೆಂಡ್ ಚಾಪ್ಟ್ರಲ್ಲಿ. ಈಗ ಥರ್ಡ್ ಚಾಪ್ಟರ್ ಬಿಸ್ನೆಸ್ ಎನ್ವೈರ್ಮೆಂಟ್.
ಚಾಪ್ಟರ್ 4 ಪ್ಲ್ಯಾನಿಂಗ್. ಈಗ ಚಾಪ್ಟರ್ 5 ಆರ್ಗನೈಸಿಂಗ್. ಸೊ ಇದರಲ್ಲಿ ನಿಮಗೆ 4 ಮಾರ್ಕ್ಸ್ ಇಲ್ಲ, 8 ಮಾರ್ಕ್ದು 1 ಬರುತ್ತೆ, ಟೋಟಲ್ 12 ಮಾರ್ಕ್ ಬರುತ್ತೆ. ಈಗ ಚಾಪ್ಟರ್ 6 ಸ್ಟಾಫಿಂಗ್. ಸೊ ಇದರಲ್ಲಿ ನಿಮಗೆ 4 ಮಾರ್ಕ್ ಬರುತ್ತೆ, 8 ಮಾರ್ಕ್, ಟೋಟಲ್ 16 ಮಾರ್ಕ್ ಬರುತ್ತೆ. ಸೊ ಇನ್ನು ಚಾಪ್ಟರ್ 7ಇಂದ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಸೊ ಇದಿಷ್ಟು ಚಾಪ್ಟರ್ 6 ತನಕ ಕ್ವಶನ್ ಬ್ಯಾಂಕ್ ಪೇಪರ್ ಆಗಿದೆ. ಸೊ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಬೈ ಬಾಯ್.